ವರ್ಷಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಿಂಗಾರಗೊಂಡಿತು. ಮಂಜುನಾಥನ ಸನ್ನಿಧಿಯು ಫಲಪುಷ್ಪಗಳಿಂದ ಅಲಂಕಾರಗೊಂಡಿತು. ಬೆಂಗಳೂರಿನ ಉದ್ಯಮಿಗಳಾದ ಗೋಪಾಲರಾವ್, ಆನಂದ್, ಶರವಣ ಅವರುಗಳು ಕಳೆದ 15 ವರ್ಷಗಳಿಂದ ವರ್ಷದ ಮೊದಲ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಬರ್ತಾ ಇದ್ದಾರೆ. ಈ ಬಾರಿಯೂ ಹೂವು, ಹಣ್ಣು, ತರಕಾರಿಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ. ಕ್ಷೇತ್ರದ ಪ್ರಮುಖ ಸ್ಥಳಗಳಾದ ಮುಂಭಾಗ, ಕಂಬಗಳು, ಹೆಗಡೆಯವರ ನಿವಾಸ ಹೀಗೆ ಹಲವು ಭಾಗಗಳನ್ನ ಸಿಂಗರಿಸಲಾಗಿದೆ. ಈ ಅಲಂಕಾರಕ್ಕೆ ಸುಮಾರು 15 ಲೋಡ್ಗಿಂತ ಅಧಿಕ ಅಲಂಕೃತ ವಸ್ತುಗಳನ್ನ ಬಳಸಲಾಗಿದೆ. ಬಾಳೆಗೊನೆ, ಸೇಬು, ತೆಂಗಿನಕಾಯಿ, ಅಡಿಕೆ, ಕಬ್ಬು, ಮರಗೆಣಸು, ಜೋಳ, ಬದನೆ ಈ ವಸ್ತುಗಳನ್ನು ಬಳಸಿ 100 ಮಂದಿಯ ತಂಡ ಈ ಅದ್ಭುತ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ದೇವಸ್ಥಾನದ ಹೊರಾಂಗಣ ದ್ವಾರದಲ್ಲಿ ಮುಖವರ್ಣಿಕೆ, ಆರ್ಕಿಡ್ ಪುಷ್ಪ, ರುದ್ರಾಕ್ಷಿ, ಗುಲಾಬಿ, ಸೇವಂತಿ, ಹಿಂಗಾರ, ಸುಗಂಧರಾಜ ಹೂಗಳನ್ನ ಬಳಸಿದ್ದಾರೆ. ಹಸಿ ತೆಂಗಿನ ಗರಿಯ ತಟ್ಟಿಗಳ ಅಲಂಕಾರ ಕೂಡ ಮಾಡಲಾಗಿದೆ. ಹೊಸ ವರ್ಷದ ದಿನವೇ ಲಕ್ಷಾಂತರ ಭಕ್ತರು ಆಗಮಿಸಿ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾದರು.